ಈ ಕನ್ನಡ ಮೀಡಿಯಾಗೆ ಸ್ವಾಗತ. 200 ಯೂನಿಟ್ ಬರುತ್ತೆ ಅನ್ನೋ ಖುಷಿಗೆ ಓಟ್ ಹಾಕಿದ್ದೆ. 200 ಯೂನಿಟ್ ನಾವು ಕೊಡಲಿಲ್ಲ. ನಮಗೆ ಏನು ಹೇಳ್ಬೇಕು ಈಗ ನಾವು? ಸ್ವಾಮಿ ಗಂಡಂದು ಬಡಿತಾರೆ, ಹೆಣ್ತಿಗೆ ಕೊಡ್ತಾರೆ. ಸ್ವಾಮಿ ಗಂಡಿಗೆ ಬಡಿದ್ಬಿಟ್ಟು ಹೆಣ್ತಿಗೆ ಬಡಿತಾರೆ. ನಮ್ಮದೇ ಕಿತ್ತು ನನ್ನ ಕಿತ್ತು ನನ್ನ ಹೆಣ್ತಿಗೆ ಕೊಡ್ತಾವ್ರು. ನಾನು ಇಲ್ಲಿ ದುಡ್ದು 5,000 ರೂಪಾಯಿ ದುಡಿತಾ ಇದ್ದೀನಿ. 5,000 ರೂಪಾಯಿ ದುಡ್ದು 3,000 ರೂಪಾಯಿ ಎಣ್ಣೆ ಕುಡಿತೀನಿ. ಅವತ್ತು ಎಣ್ಣೆ ಬೆಲೆ ಎಷ್ಟಿತ್ತು, ಇವತ್ತು 100ಕ್ಕೆ ಇನ್ನೂ 300 ರೂಪಾಯಿ ಆಗೈತೆ. ಒಳ್ಳೆ ವ್ಯಕ್ತಿ ಗೆಲ್ತಾರೆ ಸರ್. ಒಳ್ಳೆ ವ್ಯಕ್ತಿ ಗೆಲ್ಲಿಸ್ಬೇಕು. ಗೆಲ್ಸಿದ್ರೆ ಈಗಿನ ರಾಜ್ಯ ಸರ್ಕಾರ ನೋಡಿದರೆ ತಾನೇ ಎಲ್ಲ ಫ್ರೀ ಮಾಡಿಬಿಟ್ಟು ದುಡಿಮೆ ಆಟೋದವ್ರಿಗೆ ಯಾವುದೂ ದುಡಿಮೆ ಇಲ್ಲ, ಸಿವಿಲ್ ಬಸ್ನವ್ರಿಗೆ ದುಡಿಮೆ ಇಲ್ಲ, ಗೌರ್ಮೆಂಟ್ಗೂ ಲಾಸು. ಅವ್ರು ತಾಂಡಿರೋ ನಿರ್ಧಾರನೇ ತಪ್ಪು. ಈಗಿನ ಸರ್ಕಾರ ಬಿಟ್ಟು ಇನ್ನು BJP ಸರ್ಕಾರ ಬಂದರೆ ಮುಂದೆ ಒಳ್ಳೆಯದಾಗುತ್ತೆ. ಎಲೆಕ್ಷನ್ ಬಗ್ಗೆ ಇದು ಸೀಕ್ರೆಟ್ ಬ್ಯಾಲೆಟ್ ಅನ್ನೋದು ನಮ್ಮ ದೇಶದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು. ನೀವು ಹಿಂಗೆ ಕೇಳ್ಬಿಟ್ರೆ ನಾನು ಯಾವುದು ಕಾಂಗ್ರೆಸ್ಗೆ ಹಾಕಿ BJPಗೆ ಹಾಕಿ ಇನ್ನು CPMಗೆ ಹಾಕಿ ಅಂದರೆ ನಾನು ಯಾವ ಪಾರ್ಟಿಯಿಂದ ಗೊತ್ತಾಯ್ತು, ನಾನು ಯಾರು ಓಟ್ ಹಾಕ್ತೀನಿ ಗೊತ್ತಾಯಿತು. ಸೀಕ್ರೆಟ್ ಬ್ಯಾಲೆಟಿಂದು ರಹಸ್ಯನೇ ಉಳ್ಕೊಳ್ಳಲಿಲ್ಲ ಅಲ್ಲಿ. ಆದ್ದರಿಂದ ನೀವು ಮಾಡ್ತಿರೋದು ತಪ್ಪು. ಗ್ಯಾರಂಟಿ ಬಗ್ಗೆ ಐ ಆಮ್ ನಾಟ್ ಎ ಬೆನಿಫಿಷಿಯರಿ. ನಾನು ಬೆನಿಫಿಷಿಯರಿ ಅಲ್ಲ. 200 ಯೂನಿಟ್ ಬರುತ್ತೆ ಅನ್ನೋ ಖುಷಿಗೆ ಓಟ್ ಹಾಕಿದ್ದೆ. 200 ಯೂನಿಟ್ ನಾವು ಕೊಡಲಿಲ್ಲ. ನಮಗೆ ಏನು ಹೇಳ್ಬೇಕು ಈಗ ನಾವು? ಥ್ಯಾಂಕ್ ಯು ಸರ್. 2024ರಲ್ಲಿ ತುಂಬ ಜನ ಯುವ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದೇನು ಹೇಳಕ್ಕೆ ಬರೋಲ್ಲ. ಯಾಕೆಂದರೆ ಯುವ ಮತದಾರರಿಗೆ ಈಗ ಕಂಟೆಸ್ಟ್ ಯಾವುದೇ ಪಾರ್ಟಿ ನಿಂತಿರೋ ಅವನು ಆಳ ಆಗಲ್ಲ, ಯೋಗ್ಯತೆ ಏನು ಗೊತ್ತಿರ್ತವೆ. ಹೆಂಗೋ ಇನ್ಫ್ಲೂಯೆನ್ಸ್ ಆಗ್ತಾರೆ, ಓಟ್ ಹಾಕ್ತಾರೆ ಅಷ್ಟೇ ಹೊರತು ಅವ್ರು ಯುವ ಮತದಾರರಿಗೆ ಅವ್ರನ್ನ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಕ್ಯಾಂಡಿಡೇಟ್ ಅವ್ನಿಗೆ ಹೆಂಗೆ ತಿಳ್ಕೊತಾನೆ? ಅವನು 18 ವಯಸ್ಸು ಹುಡುಗಂಗೆ ಏನು ಅರ್ಥ ಆಗ್ತದೆ? ಅವನ ಯೋಗ್ಯತೆ ಏನು ಅರ್ಥ ಆಗ್ತದೆ? ಅರ್ಥ ಆಗೋದಲ್ಲ. ಇದು 18 ವಯಸ್ಸು ಕೊಟ್ಟಿದ್ದು ಸರಿಯಲ್ಲ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸರ್. ನಿಮ್ಮ ಅನಿಸಿಕೆ ಬದ್ಧತೆಗೆ ಸರ್, ದೇಶದ ಬದ್ಧತೆಗೆ BJP ವೋಟ್ ಹಾಕ್ಬೇಕು ಎಲ್ಲರೂ. ಅದಕ್ಕೆ ಅನುಮಾನ ಇಲ್ಲ. ಆ ಪಕ್ಷ ಈ ಪಕ್ಷ ಜಾತಿ ಮತ ಅಲ್ಲ. ಇಲ್ಲಿ ಪಕ್ಷಕ್ಕೆ ಮುಖ್ಯ, ದೇಶ ಮುಖ್ಯ ನಮಗೆ. ಇಲ್ಲಿವರೆಗೆ 384 ಅದು ಯಾವುದೋ ಒಂದು ಆರ್ಟಿಕಲ್ ರಿಮೂವ್ ರಿಮೂವ್ ಮಾಡಿದ್ರು. ಇವ್ರು ಏನು ಹೇಳ್ತೀವಿ, ಇನ್ನೊಂದು ಪಕ್ಷದವ್ರು ನಾವು ಬಂದಮೇಲೆ ಮತ್ತೆ ಇರಿಸ್ತಾವೆ. ಆ ದೇಶದ ದೇಶದ ಬದ್ಧತೆ ಮುಖ್ಯ. ದೇಶದ ಬದ್ಧತೆ ನೋಡಿ ಎಲ್ಲರೂ ವೋಟ್ ಮಾಡಬೇಕು ಅನ್ನೋದು ನಮ್ಮ ಕಳಕಳಿ. ನಾವು ಆ ಮತ ಈ ಮತ ಆ ಜನ ಈ ಜನ ಕೇಳಲ್ಲ. ಯಾರು ಲಿಂಗತರಾಗಲಿ, ಒಕ್ಕಲಿಗರಾಗಲಿ, ದಕ್ಕಲರಾಗಲಿ, ಯಾರಾಗಲಿ ಒಟ್ಟಿನಲ್ಲಿ ದೇಶದ ಬದ್ಧತೆಗೆ ಹೋಗಿ ವೋಟ್ ಹಾಕ್ಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿ ಇನ್ನೂ ಈ ವರ್ಷ ಅಲ್ಲ, ಇನ್ನೂ ಟರ್ಮ್ ಬಂದು ಅವರೇ ಹಾಕ್ಬೇಕು ಅಷ್ಟೇ. ನಾನು ಥ್ಯಾಂಕ್ ಯು ಸರ್. ಅಂಡ್ ಇವಾಗ ಕಾಂಗ್ರೆಸ್ ಕೊಟ್ಟಿರೋ 5 ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಅದೇ ಹೇಳಿದ್ನಲ್ಲ, ಕರೆಂಟ್ ಅವರು ಯೂನಿಟ್ ರೇಟ್ ಜಾಸ್ತಿ ಮಾಡಿರೋ, ಇಲ್ಲಿ ಫ್ರೀ ಕರೆಂಟ್ ಕೊಡ್ತೀವಿ ಅಂತಾರೆ. ಯಾವ ಫ್ರೀ ಬರುತ್ತೆ ಅಂದರೆ ಬರಗಾಲ ಬಂದಾಗ, ಮನುಷ್ಯನ ದುಡಿಯೋಕ್ಕೆ ಶಕ್ತಿ ಇಲ್ದಂಗೆ ಆದಾಗ ಫ್ರೀ ಕೊಡಬೇಕು ಹೊರತು ಅಲ್ಲಿವರೆಗೂ ಫ್ರೀ ಕೊಡಬಾರ್ದು. ದುಡಿಯೋಕ್ಕೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಹೆಲ್ತ್ ಫ್ರೀ ಮಾಡಿರಿ, ಎಜುಕೇಷನ್ ಫ್ರೀ ಮಾಡಿರಿ. ಅದು ಬಿಟ್ಬಿಟ್ಟು ನೀವು 2,000 ರೂಪಾಯಿ ಕೊಡ್ತೀವಿ ನಾವು, ಕರೆಂಟ್ ಫ್ರೀ ಕೊಡ್ತೀವಿ, ಬಸ್ ಫ್ರೀ ಮಾಡ್ತೀವಿ, ಇದೆಲ್ಲ ಮಾಡ್ಬೇಕಾಗಿರೋದು ನೀವು ದೇಶಕ್ಕೆ ಮಾಡ್ಬೇಕಾಗಿರೋದು. ದುಡಿಯೋನಿಗೆ ನೀರು ಕೊಡಿ, ದುಡಿಯೋನಿಗೆ ಕರೆಂಟ್ ಕೊಡಿ, ದುಡಿಯೋನಿಗೆ ಓಡಾಡೋಕ್ಕೆ ಒಂದು ರೋಡ್ ಒಳ್ಳೇದು ಮಾಡಿಕೊಡಿ, ಹೆಲ್ತ್ ಫ್ರೀ ಮಾಡಿ. ಫಸ್ಟು ಎಲ್ಲರಿಗೂ ಹೆಲ್ತ್ ಫ್ರೀ ಮಾಡಿರಿ. ಅದನ್ನು ಎಜುಕೇಷನ್ನು ಎಲ್ಲ ಬಿಸ್ನೆಸ್ ಮನಿ ಕೊಟ್ಬಿಟ್ಟು ಕಾಲೇಜ್ಗಳು, ಇಂಜಿನಿಯರ್ಗಳು ದುಡ್ಡು ಕಳಿ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕೈಲಿ ಆಗಲ್ವ ಅದು ಮಾಡೋಕ್ಕೆ? ಗೌರ್ಮೆಂಟ್ ಕೈಲಿ ಅದನ್ನು ಮಾಡಬೇಕೆ ಹೊರತು ಫ್ರೀ ಯಾರೂ ಇಷ್ಟಪಡಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ನರೇಂದ್ರ ಮೋದಿಯವರು ಬಗ್ಗೆ ನಾವು ಕಾಮೆಂಟೇ ಮಾಡೋಕ್ಕಲ್ಲ. ಬಿಕಾಸ್ ಈಸ್ ಎ ಲೀಡರ್. ಬೇರೆ ದೇಶದಲ್ಲಿ ಒಬ್ಬೊಬ್ಬರು ಲೀಡ್ರ್ ಇರ್ತಾರೆ, ಹಂಗೆ ಅವ್ರ ಲೀಡ್ರು ನಮಗೆ ಅವ್ರು ಬೇಕೇ ಬೇಕು ನಮ್ಮ ದೇಶಕ್ಕೆ. ಈ ಪಾರ್ಟಿನಲ್ಲಿ ಯಾರಿದ್ದಾರೆ? ಕಾಂಗ್ರೆಸ್ಸಾಗಿ ಯಾರೂ ಇಲ್ಲ. ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ. ದೇರ್ ಇಸ್ ನೋ ವರ್ಡ್ ಬಿಕಾಸ್ ಯು ಕಾಂಟ್ ಕಾಮೆಂಟ್ ದೆಮ್. ಬಿಕಾಸ್ ಅವ್ರ ಫಾರಿನ್ ಕಲ್ಚರು, ಫಾರಿನ್ ರಕ್ತ, ಫಾರಿನ್ ಜೀನ್ಸು, ಅವರು ವೇ ಆಫ್ ಅವ್ರದ್ದು ನಾವು ಕಾಮೆಂಟ್ ಮಾಡೋಕ್ಕಲ್ಲ. ಅವ್ರು ಇರೋದೇ ಹಂಗೆ, ಅವರು ಜೆನೆಟಿಕಲಿ ಅವ್ರು ಇರೋದೇ ಹಂಗೆ. ಅದು ನಮ್ಮ ಜೀನ್ಸು ನಮ್ಮ ಇದು ಇದ್ದರೆ ನಮ್ಮ ದೇಶಕ್ಕೆ ಹೋರಾಡ್ತಾರೆ ಅಷ್ಟೇ. ಡಿಫ್ರೆನ್ಸ್ ಇಂಡಿಯಾ ರೇಂಜಲ್ಲಿ ಈ ಸರಿ BJP ಮೊದಲಷ್ಟು ಒಲವನ್ನು ಕಳ್ಕೊತಾ ಇದೆ. ಹಾಗಾಗಿ 50-50 ಇದೆ ಅನಿಸುತ್ತೆ. ಎಲ್ಲ ಕಡೆ 50-50 ಇದೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಕ್ಕೆ ಬರೋಕ್ಕಿಲ್ಲ. ನೋಡೋಣ. ಮೋದಿಯವರು ಸ್ವಲ್ಪ ಆಶ್ವಾಸನೆಗಳು ತಕ್ಕಂತೆ ನಡ್ಕೊಂಡಿದ್ದಿದ್ರೆ ಸ್ವಲ್ಪ ಒಲವಿತ್ತು, ಜನರು ಒಲವತ್ತು ಇದೆ, ಈಗಲೂ ಇದೆ. ಆದರೆ ಅವರು ಅದನ್ನು ಎಲ್ಲೋ ಒಂದು ಕಡೆ ಉಳಿಸ್ಕೊತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಏನಾಗಿದೆ, ನಮ್ಮ ಭಾರತದಲ್ಲಿ ಬಹಳಷ್ಟು ಬಡವರು ಇರೋದ್ರಿಂದ ಮತ್ತು ನಮ್ಮದು ರೈತರ ಒಂದು ಸಮೂಹ ಇರೋದ್ರಿಂದ ಅವ್ರ ಬಗ್ಗೆ ಏನೋ ಅವರು ಹೆಚ್ಚಿಗೆ ಕಾಳಜಿ ತೊಗೊಳ್ಳಿಲ್ಲ. ಹಾಗಾಗಿ ಸ್ವಲ್ಪ ಜನಗಳಿಗೆ ಒಂಥರ ಗೊಂದಲ ಇದೆ. ಯಾರಿಗೆ ಹಾಕಬೇಕು, ಯಾರಿಗೆ ಬಿಡಬೇಕು ಅನ್ನೋದು ಗೊಂದಲ ಇದೆ. 50-50 ಇದೆ ಸರ್, ಹೇಳಕ್ಕೆ ಬರೋದಿಲ್ಲ. ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಸರ್. 2024ರಲ್ಲಿ ತುಂಬ ಜನ ಯುವ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ. ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯುವ ಮತದಾರರು ಪಾಪ ಭಾಳ ಆಶಾವಾದಿಗಳಾಗಿದ್ದರು. ಹಿಂದೆ
ಬಿ ಜೆ ಪಿ ಬಂದರೆ ನಮಗೆ ಉದ್ಯೋಗ ಕೊಡುತ್ತೆ ಅಥವಾ ಇನ್ನೇನೋ ಮಾಡುತ್ತೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡ್ರು. ಸಾಲದಕ್ಕೆ ಮೀಡಿಯಾಗಳು ಇದ್ದೀರಲ್ಲ ಸರ್, ಮೀಡಿಯಾದವರು ತುಂಬಾ ದಾರಿ ತಪ್ಪಿಸೋಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಗೊಂದಲ ಆಗಿ ಯುವಕರು ಈ ಸರಿ ಸ್ವಲ್ಪ ಎಚ್ಚೆತ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ ನನಗೆ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮಸ್ತೆ ಸರ್. 26ನೇ ತಾರೀಕು ಲೋಕಸಭಾ ಎಲೆಕ್ಷನ್ಸ್ ಇದೆ, ನಿಮ್ಮ ಅನಿಸಿಕೆ? ಸರ್ ನೋಡಿ, ಇವಾಗ ದೇಶದ ಒಳ್ಳೆ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರ ಮುಖ ನೋಡಿಕೊಂಡು ನಾವು ಬಿ ಜೆ ಪಿಗೇ ವೋಟ್ ಮಾಡೋದು. ಲೋಕಲ್ ಲೀಡ್ರುಗಳು ಅಷ್ಟಕ್ಕಷ್ಟೇ, ಬಟ್ ಬಿ ಜೆ ಪಿ ಅಂತ ಬಂದರೆ ಅದು ಮೋದಿ ಅವ್ರ ಮುಖ ನೋಡಿನೇ ನಾವು ವೋಟ್ ಮಾಡೋದು. ಸರ್ 2024ರಲ್ಲಿ ತುಂಬ ಜನ ಯುವ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವೆಲ್ಲ? ಅವರಿಗೆಲ್ಲ ನೋಡಿ, ಈಗ ದೇಶದ ಪರಿಸ್ಥಿತಿ ತುಂಬ ಹದಿಗೆಟ್ಟಿತ್ತು ಕೊರೋನಾ ಟೈಮಲ್ಲಿ, ಇವಾಗ ಸುಧಾರಿಸ್ತಿದೆ. ಇವಾಗ ನೋಡಿ, ಈಗ ಆಟೋಮೆಟಿಕ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಸೊ ಎಲ್ಲ ಯೂತ್ಸಿಗೆಲ್ಲ ಈಗ ಮುಂದೆ ಎಲ್ಲ ಉದ್ಯೋಗಗಳು ಎಲ್ಲ ಅವ್ರು ಘೋಷಣೆ ಮಾಡಿದ್ದಾರೆ ಬಜೆಟಲ್ಲಿ. ಸೊ ಅದಕ್ಕಾಗಿ ಆದರೂ ಯುವಕರು ಬಿ ಜೆ ಪಿನ ಗೆಲ್ಲಿಸ್ಬೇಕಂತ ಕೇಳ್ಕೊಳ್ತೀನಿ. ಸರ್, ಇವಾಗ ಕಾಂಗ್ರೆಸ್ ಕೊಟ್ಟಿರೋ 5 ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅನಿಸಿಕೆ? 5 ಗ್ಯಾರಂಟಿಗಳ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ನೋಡಿ ಓಡಾಡೋಕ್ಕೆ ಹೆಣ್ಮಕ್ಳು ಬರೀ ಅಂದರೆ ಫ್ರೀಯಾಗಿ ಓಡಾಡ್ತಿದ್ದಾರಲ್ಲ, ಅದರಿಂದ ಕೆಲವರು ಸ್ಟೂಡೆಂಟ್ಗಳಿಗೆ ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ, ಅಂಥ ಸಮಸ್ಯೆ ಕ್ರಿಯೇಟ್ ಆಗಿದೆ ಮೊದಲನೇದು. ಪ್ಲಸ್ ಇನ್ನೊಂದೇನಪ್ಪ ಅಂದರೆ, ಈಗ ಸರ್ಕಾರ ಏನೇ ಒಂದು ಫ್ರೀ ಕೊಟ್ಟರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡಿ ಅದು ಇಂಡೈರೆಕ್ಟ್ಲಿ ಅದನ್ನು ರಿಟರ್ನ್ ತೊಗೋತಿದ್ದಾರೆ ಅಷ್ಟೇ. ಅದರಲ್ಲೇನು ಬೇರೆ ಏನಿಲ್ಲ, ನಾರ್ಮಲೇ ಇದೆ ಅದು. ಸರ್, ಡೈರೆಕ್ಟ್ ಉಪೇಂದ್ರ ಅವರ ಪ್ರಜಾಕೀಯದ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಅವ್ರು ನೋಡಿ ಸರ್, ಅವರು ಮೂವಿ ಥರ ಅದು ಓಕೆ, ನಮಗೂ ಇಮ್ಯಾಜಿನ್ ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅಂತ. ಬಟ್ ಜನ ಬದಲಾಗಬೇಕು, ಆ ಲೆವೆಲಲ್ಲಿ ಬದಲಾಗಬೇಕು ಅಂದರೆ ಅದೇ ಕರಿಮಣಿ ಮಾಲೀಕ ಅದು 25 ವರ್ಷ ಆಯಿತು, ಪ್ರಜಾಕೀಯ ಇನ್ನು 50 ವರ್ಷ ತಗೊಳತ್ತೇನೋ. ಬಟ್ ಟ್ರೂ ಪ್ರಜಾಕೀಯ ಅಂದರೆ ಟ್ರೂ ಆಗಿದೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಕನ್ನಡ ಮಾಧ್ಯಮದಿಂದ ಸರ್, 26ನೇ ತಾರೀಕು ಲೋಕಸಭಾ ಎಲೆಕ್ಷನ್ಸ್ ಇದೆಯಲ್ಲ, ನಿಮ್ಮ ಅನಿಸಿಕೆ ಶೇರ್ ಮಾಡ್ಬೋದಾ ಸರ್ ನಮ್ಮ ಹತ್ರ? ಈಗ 2024ರಲ್ಲಿ ತುಂಬ ಕಾಂಪಿಟೇಷನ್ ಇದೆ ಸರ್, ತುಂಬ ಜನ ಯುವ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ ಸರ್. ನೀವು ಯುವ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯುವ ಮತದಾರರಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ದೇಶಕ್ಕೆ ಬೇಕಾದಂಥ ವ್ಯವಸ್ಥಿತವಾದ ಒಂದು ಕೊಡುಗೆ ಯಾರು ಕೊಡ್ತಾರೋ ಅವರಿಗೆ ಆಲೋಚನೆ ಮಾಡಿ ಮತ ಹಾಕಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅನಿಸಿಕೆ? ಗ್ಯಾರಂಟಿ ಬಗ್ಗೆ ನನ್ನ ಅನಿಸಿಕೆ ಏನಿಲ್ಲ. ಗ್ಯಾರಂಟಿಯಿಂದ ಏನೂ ಪ್ರಯೋಜನ ಆಗಲ್ಲ, ಉದ್ಧಾರನೂ ಆಗಲ್ಲ. ನಮಗೆ ದೇಶಕ್ಕೆ ಬೇಕಾಗಿದ್ದ ಶಿಕ್ಷಣ, ವೈದ್ಯ, ಆರೋಗ್ಯ ಮತ್ತು ವ್ಯವಸಾಯ, ಈ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಣಾಳಿಕೆಗಳು ಏನಿದಾವೋ ಅವು ತರೋಂಥ ಪ್ರಭುತ್ವ ನಮಗೆ ಬೇಕಾಗಿದೆ. ನಿಮ್ಮ ಮತದಾನ ಯಾರಿಗೆ? ನಾವು ಇನ್ನೂ ಮೇಜರಲ್ಲ. ಓಕೆ ಬರ್ದೆ, ನಾವು ಅಲ್ಲ. ಥ್ಯಾಂಕ್ ಯು ಬರ್ದೆ. ನಿಮ್ಮ ಮತದಾನ ಯಾರಿಗೆ ಸರ್ 2024-20? ನಮ್ಮದು ಓಟ್ ಹಾಕಲ್ಲ. ಇವಾಗ ಕಾಂಗ್ರೆಸ್ ಗೊತ್ತೈತೆ ಅಂತ ನಾವು ಐಡಿಯಾ ಇದೆ ಸರ್. ಇದು 2024ರಲ್ಲಿ ತುಂಬ ಜನ ಯುವ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತ ಚಲಾಯಿಸ್ತಾರೆ, ಆದರೆ ಕಾಂಗ್ರೆಸ್ಸಲ್ಲಿ ಬಸ್ ಫ್ರೀ ಕೊಟ್ಟವನೇ, ಕರೆಂಟ್ ಬಿಲ್ ಫ್ರೀ ಕೊಟ್ಟವನೇ ಅಂತ ಹೇಳಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಈ ಸತಿ ಕಾಂಗ್ರೆಸ್ಸೇ ಬರ್ಬೋದು ಅಂತ ಐಡಿಯಾ ಇದೆ ಸರ್. ಇದು ಇವಾಗ ಈ ಕಡೆ ಕಾಲದಿಂದನೂ ನಾವು ಕಾಂಗ್ರೆಸ್ಸಲ್ಲೇ ಇದ್ದೀವಿ, ಇವತ್ತಿಗೆ ಕಾಂಗ್ರೆಸ್ಸೇ ಮಾಡೋಣ ಅಂತ ಇದ್ದೀವಿ ಸರ್. ಇದು ಪ್ರಜಾಕೀಯದ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಡೈರೆಕ್ಟರ್ ಉಪೇಂದ್ರ ಅವರು ಪ್ರಜಾಕೀಯ ಇದು ಮಾಡಿದ್ದಾರೆ, ಸ್ಥಳೀಯ ಪಕ್ಷ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಪ್ರಜಾಕೀಯನೂ ಚೆನ್ನಾಗೈತೆ, ನಾವು ನೋಡ್ದಂಗೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆದರೆ ಜನ ಯಾರೂ ಮೆಚ್ತಾ ಇಲ್ವಲ್ಲ. ಜನ ಮೆಚ್ತಾ ಇದ್ದರೆ ಓಕೆ ಆಗುತ್ತೆ ಅದನ್ನು ಅಲ್ವರ. ಜನ ಯಾರೋ ನಿಜ ಹೇಳೋನಿಗೆ ಯಾರೂ ಒಪ್ಪಲ್ಲ, ಸುಳ್ಳು ಹೇಳೋನಿಗೆ 3/4% ಒಪ್ತಾರೆ. ಆ ಥರ ಇದೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ನಮ್ಮ ಹತ್ರ ಶೇರ್ ಮಾಡಿ ಸರ್. ನಾವೆಲ್ಲ ಮೋದಿ ಸ್ವಾಮಿ, ಮೋದಿ, ನಾವು ಮೋದಿಗೆ ಓಟ್ ಹಾಕೋದು. ನಿಮ್ಮ ಮೋದಿಯಲ್ಲಿ ಇಷ್ಟವಾದ ಗುಣ ಯಾವುದು ಸರ್ ನಿಮ್ಮಲ್ಲಿ? ಪ್ರತಿಯೊಂದು ಒಳ್ಳೆಯದತನ ಮಾಡ್ತಾನೆ, ನಮ್ಮ ದೇಶ ಕಾಯ್ತಾವನೆ. ಏನು ಸ್ವಾಮಿ, ಒಳ್ಳೊಳ್ಳೆ ಎಲುಪ್ ಮಾಡ್ಯವ್ರೆ, ಇನ್ನೂ ಒಂದು ನಮಗೆ ಒಳ್ಳೆ ಎಲುಪ್ ಕೊಡ್ತಾನೆ. ನಮ್ಮ ಕರ್ನಾಟಕ ಒಳ್ಳೆ ಎಲುಪ್ ಐತೆ. ದಯವಿಟ್ಟು ಎಲ್ಲನ ಬಿ ಜೆ ಪಿಗೆ ವೋಟ್ ಮಾಡಬೇಕು ಅಂತೇಳಿ ನಾವು. ಸರ್, ಇದು ಕಾಂಗ್ರೆಸ್ ಕೊಟ್ಟಿರೋ 5 ಗ್ಯಾರಂಟಿ ಬಗ್ಗೆ ನಿಮ್ಮ ಅನಿಸಿಕೆ? ಸ್ವಾಮಿ, ಗಂಡಂದು ಬಡಿತಾರೆ, ಹೆಣ್ತಿಗೆ ಕೊಡ್ತಾರೆ ಸ್ವಾಮಿ. ಗಂಡಿಗೆ ಬಡಿದ್ಬಿಟ್ಟು ಹೆಣ್ತಿಗೆ ಬಡಿತಾರೆ. ಅದು ಬಿಟ್ಟು ಏನು ಅವ್ರೇನು ಕೊಟ್ಟಿರೋದು ಏನಿಲ್ಲ. ಇವೆಲ್ಲ ಆಚೋಚನೆ ಕೊಟ್ಟಿರೋವೆಲ್ಲನ ಅವರು ಉಪಯೋಗ ಮಾಡ್ಕೊಳಕ್ಕೆ. ನಮ್ಮದೇ ಕಿತ್ತು ನನ್ನ ಹೆಣ್ತಿಗೆ ಕೊಡ್ತಾವ್ರೆ. ನಾನು ಇಲ್ಲಿ ದುಡ್ದು 5,000 ರೂಪಾಯಿ ದುಡಿತಾ ಇದ್ದೀನಿ. 5,000 ರೂಪಾಯಿ ದುಡ್ದು 3,000 ರೂಪಾಯಿ ಎಣ್ಣೆ ಕುಡಿತೀನಿ.
ಅವತ್ತು ಎಣ್ಣೆ ಬೆಲೆ ಎಷ್ಟಿತ್ತು, ಇವತ್ತು 100ಕ್ಕೆ 300 ರೂಪಾಯಿ ಆಗೈತೆ. ಹೌದು ಸರ್. ಸರ್ ಈಗ ತುಂಬ ಜನ ಯುವಕರು ಮತ ಚಲಾಯಿಸ್ತಾ ಇದ್ದಾರೆ ಹೊಸದಾಗಿ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ನಾವೆಲ್ಲ ಈ BJPಗೆ ಹಾಕ್ಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀನಿ ಸರ್. ಯುವಕರೆಲ್ಲ ಸದ್ಯಕ್ಕೆ BJPಗೆ ಹಾಕಿರೆ ನಮ್ಮ ಅಭಿವೃದ್ಧಿ, ನಮ್ಮ ಕರ್ನಾಟಕ ಇಂಪ್ರೂವ್ ಆಗ್ತೈತೆ ಅಂತ ನಾನು ಹೇಳಬಲ್ಲೆ. ತುಂಬ ಜನ ಯೂತ್ಸ್ ವೋಟ್ ಮಾಡ್ತಿದ್ದಾರೆ ಈ ಸಲ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಲ್ಲ ಬ್ರೋ, ವೋಟ್ ಮಾಡಿ ಬ್ರೋ, ವೋಟ್ ಮಾಡಿದ್ರು ಅಷ್ಟೇ. ವೋಟ್ ಮಾಡಿ ಮಿಸ್ ಎಲ್ಲರೂ. ಬ್ರೋ ನಮ್ಮ RCB ಬಗ್ಗೆ ನಿಮ್ಮ ಅನಿಸಿಕೆ ಏನು ಬ್ರೋ? RCB ಬಗ್ಗೆ ಏನು ಹೇಳೋಣ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಮೇಯ್ನು ಪ್ಲೇಯರ್ಸ್ ಏನೋ ಚೆನ್ನಾಗಿದ್ದಾರೆ, ಮ್ಯಾನೇಜ್ಮೆಂಟ್ ಚೇಂಜ್ ಮಾಡೋದಕ್ಕೆ RCB ಪ್ಲೇಯರ್ಸ್ ಚೆನ್ನಾಗಿ ಆಡೋಲ್ಲ ಅಷ್ಟೇ, ಸಿಂಪಲ್, ಇನ್ನೇನಿಲ್ಲ. ವರ್ಷದಿಂದ ಕಪ್ ಗೆದ್ದಿಲ್ಲ, ಅದ್ರ ಬಗ್ಗೆ ಬೇಸರ ಏನಾದ್ರು ಇದೆಯಾ? ಬೇಸರ ಏನಿಲ್ಲ, ಅವ್ರು ಗೆಲ್ಲಲ್ಲ ಅಂತ ಗೊತ್ತು, ಆಸೆ ಇಟ್ಕೊಂಡಿಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ ಅಷ್ಟೇ. ಸುಮ್ಮನೆ ಆಗಬೇಕು, ವುಮೆನ್ಸ್ ಗೆದ್ರಲ್ಲ ಸಾಕ್ಬಿಡ್ರಿ. ಸಾಕು ಸರ್, ಮನ್ಸು ಗೆಲ್ಬೇಕಲ್ವ ಅಣ್ಣ? ಮನ್ಸು ಗೆಲ್ಲಬೇಕು ಅಂದರೆ ಗೆಲ್ಲಲ್ವಲ್ಲ, ಮ್ಯಾನೇಜ್ಮೆಂಟ್ ಸರಿ ಇಲ್ವಲ್ಲ ಅಣ್ಣ. ನಮ್ಮ ಯೋಜನೆ ಪ್ರಕಾರ ಹೆಚ್ಚು ಕಡಿಮೆ ಒಂದು 60% ಕಾಂಗ್ರೆಸ್ ಥರ ಐತೆ ನಮ್ಮ ಯೋಚನೆಗೆ. ನಮಗೆ ಯಾರನ್ನ ಬರಲಿ, ನಮಗೇನು ನಮಗೆ ಅನುಕೂಲ ಮಾಡಿಕೊಟ್ರೆ ಆಯಿತು. ನಾವು ಮೊದಲೇ ಆಟೋ ಡ್ರೈವರ್ಗಳು, ಮೊದಲೇ ನಮಗೆ ಬಿಸ್ನೆಸ್ ಇಲ್ಲ, ಎಲ್ಲ ಫ್ರೀ ಮಾಡಿಬಿಟ್ಟು ಎಲ್ಲ ರೋಡಿಗೆ ಬಂದುಬಿಟ್ಟಿದ್ದೀವಿ. ಜನ ಬೇರೆ ಆಟೋಗೆ ಹತ್ತಕ್ಕೆ ಹಿಂದೆ ಮುಂದೆ ನೋಡ್ತಾವ್ರೆ, ಬಸ್ ಫ್ರೀ ಮಾಡಿಬಿಟ್ಟು. ನಮಗೆ ಹೊಟ್ಟೆಗೆ ಬಟ್ಟೆ ಕಟ್ಟಂಗೆ ಆಗೈತೆ ಈಗ ಸದ್ಯಕ್ಕೆ, ತಣ್ಣೀರು ಬಟ್ಟೆ ಹಾಕ್ಕೊಳಂಗೆ ಆಗ್ತಾಯಿದೆ. ಏನಿರೋದು ಸ್ವಲ್ಪ ಬಗೆಹರಿಸ್ಕೊಟ್ರೆ ಒಳ್ಳೆಯದು ನಮಗೂ. ಲೇಡೀಸ್ಗಳಿಗೆ ಕೇಳಿದರೆ ಆಧಾರ ಕಾರ್ಡ್ ತೋರಿಸ್ತಾರೆ, ಓಡೋಗ್ತಾರೆ. ಅದು ನಾವು ಏನಾದರೂ ಹೇಳಕ್ಕೆ ಹೋದರೆ ಇಲ್ಲಪ್ಪ ಬಸ್ ಐತೆ ಹೋಗ್ಬಿಡ್ತೀವಿ ನಾವು ಅಂತ. ಅಣ್ಣ ಇದು 2024ರಲ್ಲಿ ತುಂಬ ಯುವಕರು ಮತದಾನ ಮಾಡ್ತಿದ್ದಾರೆ, ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಅಣ್ಣ? ಫಸ್ಟ್ ಟೈಮ್ ವೋಟ್ ಮಾಡ್ತೀರ ಅವ್ರಿಗೆಲ್ಲ? ಅಣ್ಣ ಯಾರನ್ನ ವೋಟ್ ಮಾಡಲಿ, ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಜನಗಳಿಗೆ ಸ್ವಲ್ಪ ಅನುಕೂಲನೂ ಆಗಿದೆ. ಆಟೋ ಡ್ರೈವರ್ಗೆ ಚೂರು ಕಷ್ಟ ಇದೆ, ಮಿಕ್ಕಿರೋ ಜನಗಳಿಗೆ ಅನುಕೂಲ ಆಗಿದೆ. 90% ಹಿಂದೂ ಜನ ದೇವಸ್ಥಾನಗಳು ನೋಡ್ಕೊಬಂದವ್ರೆ, ಎಲ್ಲಿ ಬೇಕಾದ್ರೆ ತಿರ್ಕೊಬಂದವ್ರೆ, 90% ಹೋಗೋರೆ. ಅವ್ರಿಗೆ ಅನುಕೂಲ ಆಗಿದೆ, ಚೆನ್ನಾಗಿ ಅನುಕೂಲ ಆಗಿದೆ. ನಮ್ಮದು ಬಿಡ್ರಿ, ನಮ್ಮದು ಹೆಂಗೋ ಇಲ್ಲ ಆಟೋದಾಗೆ ಆಗುತ್ತೋ ಇಲ್ವೋ, ನಾವು ಹೆಂಗಾರ ಅಡ್ಜಸ್ಟ್ ಮಾಡ್ಕೊತೀವಿ. ಅದು ಜನಗಳಿಗೆ ಅನುಕೂಲ ಆಗಿದೆಯಲ್ಲ, ಅದೇ ಸಾಕು ನಮಗೆ. ಅಣ್ಣ ಇವಾಗ ನಮಗೆ ಯಾರು ಹೆಲ್ಪ್ ಮಾಡೋರು ಅವ್ರನ್ನ ಗೆಲ್ಲಿಸ್ತೀವಪ್ಪ. ಹಾಂ, ಅಜ್ಜಿ ಈ ಸಲ ಮೋದಿಯವರು 400 ಸೀಟ್ ಮೇಲೆ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ, ನಿಮ್ಮ ಅನಿಸಿಕೆ ಏನಜ್ಜಿ ಇದ್ರ ಬಗ್ಗೆ? ಅವ್ರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ ನಾವು. ಹಾಂ ಅಜ್ಜಿ ಇವಾಗ ಕಾಂಗ್ರೆಸ್ಸು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ರಾಜ್ಯದಲ್ಲಿ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಜ್ಜಿ? ನಂಗೆ ಅಷ್ಟೊಂದಾಗಿ ಏನು ಗೊತ್ತಿಲ್ಲಪ್ಪ. ಯಾರಿಗೆ ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ಬರ್ತೀನಿ. ಮೋದಿಗೆ ಹಾಕಬೇಕು ಅಂತ ಹೇಳ್ತಾವ್ರೆಲ್ಲ ನಮ್ಮ ಮನೆ ಕಡೆ ಎಲ್ಲ, ಅವ್ರಿಗೆ ಹಾಕ್ತೀವಿ ಅಷ್ಟೇ. ಅಜ್ಜಿ ನಿಮಗೆ ಗೃಹಲಕ್ಷ್ಮಿ ಬಂದಿಲ್ವ ಅಜ್ಜಿ 2000? ನನ್ನ ಕಾರ್ಡ್ ಇಲ್ಲ, ನಾನೇನು ಮಾಡಿಸ್ಕೊಂಡಿಲ್ಲ ಕಣಪ್ಪ. ನಮ್ಮ ಮಗಳು ಮಾಡಿಸ್ಕೊಂಡೈತೆ, ನಮ್ಮ ಮಗಳಿಗೆ ಬಂದೈತೆ ದುಡ್ಡು. ಅಜ್ಜಿ ಉಚಿತ ಬಸ್ ಪ್ರಯಾಣ ಇದೆ, ನಿಮ್ಗೆ ಅದರಿಂದ ಬೆನಿಫಿಟ್ ಏನಾದರೂ? ನಾನು ಉಚಿತ ಬಸ್ ಪ್ರಯಾಣ ಮಾಡೇ ಇಲ್ಲ. ಕಾಂಗ್ರೆಸ್ಗೆ ಹಾಕೋದು ನಾವು. ಸರಿ ಅಜ್ಜಿ, ಓಕೆ ಅಜ್ಜಿ. ಈಗ ಮೋದಿ ಅವರು 400 ಸೀಟ್ ಮೇಲೆ ಗೆಲ್ತೀವಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಜ್ಜಿ? ಗೊತ್ತಿಲ್ಲ ಅಣ್ಣ ಅಷ್ಟೇ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನು? ಅಜ್ಜಿ ಇವಾಗ ತುಂಬ ಜನ ಯುವಕರು ಮತದಾನ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನನಗೆ ಅವರೇ ಬರ್ಬೋದು ಅಂತಪ್ಪ, ಕಾಂಗ್ರೆಸ್. ಸರಿ, ತುಂಬ ಥ್ಯಾಂಕ್ಸ್ ಅಜ್ಜಿ. ಅಂದರೆ ತುಂಬ ಒಳ್ಳೇದಪ್ಪ ನಮಗೆ, ಬಡವ್ರಿಗೆ ನಮಗೆ ಯಾರು ಕೇಳೋರಿಲ್ಲ ನಮಗೆ. ತುಂಬ ಥ್ಯಾಂಕ್ಸ್ ಅಜ್ಜಿ, ನಿಮ್ಮ ಸಾಕು. ಏನು ಸರ್, ಕಾಂಗ್ರೆಸ್ ಬರ್ಬೋದು. ಮುದ್ದಮ್ಮೇಗೌಡರು ಒಳ್ಳೆ ವ್ಯಕ್ತಿ, ಒಳ್ಳೆ ಕಂಟೆಂಟು, ಡೀಸೆಂಟು, ಅವರೇ ಗೆಲ್ಬೋದು. ಸರಿ ಮೋದಿ ಅವರು 400 ಸೀಟ್ ಮೇಲೆ ಗೆಲ್ತೀನಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೇಳೋಕ್ಕೂ ಗೆಲ್ಲೋಕ್ಕೂ ತುಂಬ ವ್ಯತ್ಯಾಸ ಐತೆ. ಹೇಳೋಕ್ಕಾಗಲ್ಲ. ಈ ಸತಿ ಕಾಂಗ್ರೆಸ್ ಸೆಂಟ್ರಲ್ಲು ಕಾಂಗ್ರೆಸ್ಸೇ ಬರ್ಬೋದು. ಅನಿಸಿಕೆ ಏನಿಲ್ಲ, ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡಬೇಕು ಅನ್ನೋದು ಅನಿಸಿಕೆ. ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಅಷ್ಟೇ. ಸರ್ ಇವಾಗ ಮೋದಿ ಅವರು 400 ಸೀಟ್ ಮೇಲೆ ಗೆಲ್ತೀನಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅವ್ರ ಅದೃಷ್ಟ ಇದ್ದರೆ ಗೆಲ್ತಾರೆ, ಯಾರಿಗೆ ಅದೃಷ್ಟ ಐತೆ ಅವ್ರು ಗೆಲ್ತಾರೆ. ಸೊ ಇದಾಗಿತ್ತು ತುಮಕೂರು ಜನತೆ ಅಭಿಪ್ರಾಯ ಲೋಕಸಭಾ ಚುನಾವಣೆಯ ಬಗ್ಗೆ. ಹಾಗೂ ಕೆಲವೊಂದು ಕಡೆ ನಾನು ರಾಜ್ಯಸಭಾ ಅಂತ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಹಾಗೂ 26ನೇ ತಾರೀಕು ಎಲ್ಲರೂ ತಮ್ಮ ಹತ್ತಿರದ ಮತಗಟ್ಟೆಗಳಿಗೆ ತೆರಳಿ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಚಲಾಯಿಸಿ ನಿಮ್ಮ ಹಕ್ಕನ್ನು ಮೆರೆಯಿರಿ. ನಂತರ ನಮ್ಮ ಈ ಕನ್ನಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.